ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಾನ್ಸಾಸ್ ಕಿಚನ್. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಇವತ್ತಿನ ವಿಡಿಯೋದಲ್ಲಿ ರಾಗಿ ಗಂಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ರಾಗಿ ಗಂಜಿ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮೂರೇ ಇಂಗ್ರೀಡಿಯೆಂಟ್ಸು: ಒಂದು ಸ್ವಲ್ಪ ನೀರು, ರಾಗಿ ಹಿಟ್ಟು, ಹಾಗೆ ಸ್ವಲ್ಪ ಉಪ್ಪು. ನಾನು ಇವಾಗ ಇಲ್ಲಿ ಒಂದು ಪಾತ್ರೆಗೆ 1-2 ಗ್ಲಾಸ್ ಅಷ್ಟು ನೀರು ಹಾಕಿ ಇದನ್ನ ಕುದಿಯಕ್ಕೆ ಇಟ್ಕೊಂಡಿದ್ದೀನಿ. ಅಲ್ಲಿ ನೀರು ಕುದಿ ಬರಲಿ. ನಾನು ಇವಾಗ ಇಲ್ಲಿ ಒಂದು ಬೌಲ್ಗೆ 4 ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಿಟ್ಟು ಹಾಕೊಳ್ತೀನಿ. ಇವಾಗ ಇದಕ್ಕೆ ವಾಟರ್ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಡೈರೆಕ್ಟ್ ಇಟ್ಟು ಕುದಿಯೋ ನೀರಿಗೆ ಹಾಕೋದಕ್ಕಿಂತ ಈ ರೀತಿ ಫಸ್ಟ್ ಒಂದು ಬೌಲ್ಗೆ ನೀರು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಹಾಕಿದ್ರೆ ಗಂಟು ಬೀಳಲ್ಲ. ಈ ರೀತಿ ಕ್ಲೀನಾಗಿ ಗಂಟಿಲ್ದಲ್ಲೇ ಇರೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಈ ರೀತಿ ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ನೀರು ಕುದಿ ಬಂದಮೇಲೆ ಇದನ್ನ ಹಾಕ್ಬಿಟ್ಟು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇಲ್ಲಿ ಇವಾಗ ನೀರು ಕುದೀತಾ ಇದೆ. ನಾನು ಇವಾಗ ಮಿಕ್ಸ್ ಮಾಡ್ಕೊಂಡಿರೋ ರಾಗಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಈ ರೀತಿ ಹಾಕೊಂಡ್ಮೇಲೆ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿ. ಇದು ಚೆನ್ನಾಗಿ ರಾಗಿ ಹಿಟ್ಟು ಈ ನೀರೊಳಗಡೆ ಚೆನ್ನಾಗಿ ಬೇಯುತ್ತೆ. ಇದನ್ನ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಬೀಳದೆ ಇರೋ ತರ ಕ್ಲೀನಾಗಿ ಈ ತರ ತಿರುಗಿಸ್ತಾ ಇರಬೇಕು. ರಾಗಿ ಗಂಜಿ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ. ಡಯಾಬಿಟಿಸ್ ಪೇಷಂಟ್ಸ್ ಅವರಿಗೆ ಮತ್ತೆ ವೆಯ್ಟ್ ಲಾಸ್ ಯಾರಾದರೂ ಆಗ್ಬೇಕನ್ನೋರಿಗೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಂಡ್ ಇದು ದೇಹಕ್ಕೆ ತುಂಬಾನೇ ತಂಪಾಗಿಡ್ಸುತ್ತೆ. ಸೊ ನೀವು ಮನೇಲಿ ಒಂದ್ಸತಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ, ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ನೀವು ನೋಡ್ತಿರ್ಬೋದು ಇವಾಗ ಇದು ಸ್ವಲ್ಪ ಲೈಟ್ ಆಗಿ ಗಟ್ಟಿ ಆಗ್ತಾ ಬರುತ್ತೆ, ಅಂದ್ರೆ ರಾಗಿ ಹಿಟ್ಟು ಕ್ಲೀನಾಗಿ ಬೇಯ್ತಾ ಇರುತ್ತೆ ಅಂತ ಅರ್ಥ. ನೀವು ನೋಡ್ತಿರ್ಬೋದು ಎಷ್ಟು ಕ್ಲೀನಾಗಿ ಆಗ್ತಾ ಇದೆ ಅಂತ. ಇದನ್ನ ನಾನು ಇವಾಗ ರಾತ್ರಿ ಮಾಡಿಟ್ಕೊಳ್ತಾ ಇದ್ದೀನಿ, ಒಂದು 4 ಜನಕ್ಕೆ ಆಗೋ ಅಷ್ಟು. ಇದನ್ನ ನೀವು ನೈಟ್ ಮಾಡಿಟ್ಟು ಬೆಳಿಗ್ಗೆ ಮಜ್ಜಿಗೆ ಅಥವಾ ಮೊಸರು ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೆ ತುಂಬಾನೇ ತಂಪಾಗಿರುತ್ತೆ. ಇವಾಗ ಕ್ಲೀನಾಗಿ ಬೇಯ್ತಾ ಇದೆ. ನಾನು ಇವಾಗ ಇದಕ್ಕೆ ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕೊಂಡು ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಹೊತ್ತೇನಾಗಲ್ಲ, 10-15 ನಿಮಿಷದಲ್ಲಿ ನೀವು ಗಂಜಿ ಮಾಡಿ ಇಟ್ಕೊಂಡ್ಬಿಡ್ಬೋದು. ಇವಾಗ ಚೆನ್ನಾಗಿ ಸ್ವಲ್ಪ ಕುದಿಲಿ, ಕ್ಲೀನಾಗಿ ಬೇಯುತ್ತವಾಗ. ಇದಿವಾಗ ಕ್ಲೀನಾಗಿ ಕಂಪ್ಲೀಟಾಗಿ ರೆಡಿ ಆಗಿದೆ, ಕ್ಲೀನಾಗಿ ಬೆಂದಿದೆ. ನಾನು ಇವಾಗ ಇದನ್ನ ಸ್ಟವ್ ಆಫ್ ಮಾಡಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ. ಇವಾಗ ನೀವು ನೋಡ್ತಿರ್ಬೋದು ರಾಗಿ ಗಂಜಿ ರೆಡಿ ಆಗಿದೆ, ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ನಿಮ್ಗೆ ಇದೇ ರೀತಿ ಬೇರೆ ಯಾವುದೇ ರೆಸಿಪೀಸ್ ಬೇಕು ಅಂದ್ರೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.